ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಚಿವ ಪುಟ್ಟರಂಗ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಏನು ಅಂತ ನೋಡೋಣ. ಓಕೆ, ಸಚಿವರಿಗೆ ತಲುಪಿಸಲೆಂದೇ 25 ಲಕ್ಷ ಹಣ ಕಲೆಕ್ಟ್ ಮಾಡಿದ್ರಾ? ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ದೊಡ್ಡ ಡೀಲ್ ನಡೀತಿದೆಯಾ? 3 ಕಾಂಟ್ರಾಕ್ಟರ್ಗಳಿಂದ 25 ಲಕ್ಷ ರೂಪಾಯಿ ಸಂಗ್ರಹಿಸಿದ್ರ ಟೈಪಿಸ್ಟ್ ಮೋಹನ್ ಅಂತ. ಯಾಕೆಂದ್ರೆ ಇದೆಲ್ಲದರ ಬಗ್ಗೆ ವಿಧಾನಸೌಧ ಪೊಲೀಸರಿಗೆ ಹೇಳಿಕೆಯನ್ನ ನೀಡಿದ್ದಾರೆ ಟೈಪಿಸ್ಟ್ ಮೋಹನ್. ಎಸಿಬಿಗೆ ಪ್ರಕರಣವನ್ನು ವರ್ಗಾಯಿಸೋದಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದ ಮಾತಿಗೆ ಸಾಕ್ಷಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿಯ ಟೈಪಿಸ್ಟ್ನಿಂದ 25,72,000 ರೂಪಾಯಿಗಳನ್ನು ಸೀಸ್ ಮಾಡಲಾಗಿತ್ತು. ನಿನ್ನೆ ವಿಧಾನಸೌಧದಲ್ಲಿರುವ ಸಚಿವರ ಕೊಠಡಿಯಿಂದ ಹೊರಬರ್ತಾ ಇದ್ದ ಸಚಿವರ ಕಚೇರಿಯ ಟೈಪಿಸ್ಟ್ ಮೋಹನ್ ಕೈಯಲ್ಲಿದ್ದ ಕಪ್ಪು ಮತ್ತು ಕೆಂಪು ಬಣ್ಣದ ಬ್ಯಾಗ್ನಲ್ಲಿ 2,000 ರೂಪಾಯಿ ನೋಟುಗಳ ಕಂತೆನೇ ಪತ್ತೆಯಾಗಿತ್ತು. ಮೊದಲು ಈ ದುಡ್ಡು ತನ್ನದು ಅಂತ ಹೇಳಿದ್ದ, ಆದರೆ ಈಗ ವಿಧಾನಸೌಧ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈ ದುಡ್ಡನ್ನು 3 ಕಾಂಟ್ರಾಕ್ಟರ್ಗಳಿಂದ ಸಂಗ್ರಹಿಸಲಾಗಿತ್ತು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನಾಗೇಶ್ ಅವರಿಂದ. ನಾಗೇಶ್, ಆ ಟೈಪಿಸ್ಟ್ ಮೋಹನ್ ವಿಚಾರಣೆ ಇನ್ನೂ ಕೂಡ ಮುಂದುವರಿತಾ ಇದೆಯಾ? ಏನೆಲ್ಲ ವಿಚಾರಗಳ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅವರು? ಅರವಿಂದ್, ಈಗಾಗಲೇ ಏನು ನಿನ್ನೆ ವಿಧಾನಸೌಧದಲ್ಲಿ ಸಿಕ್ಕ ಹಣ ಸಂಬಂಧಪಟ್ಟಂತೆ ಈಗಾಗಲೇ ಮೋಹನ್ ಅವರನ್ನ ವಿಧಾನಸೌಧ ಪೊಲೀಸರು ಬಂದು ತನಿಖೆಯನ್ನ ಮಾಡಿರುವಂತದ್ದು. ತನಿಖೆ ವೇಳೆ ಒಂದಷ್ಟು ಹಣದ ಮಾಹಿತಿಯನ್ನ ಪಡೆದುಕೊಂಡಷ್ಟೇ ನೈಟ್ ಅವರನ್ನ ಮನೆಗೆ ಕಳಿಸಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಅಷ್ಟಲ್ಲದೆ ವಿಧಾನಸೌಧ ಪೊಲೀಸರ ಈ ಬಗ್ಗೆ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆ 2016 ಅಕ್ಟೋಬರ್ 21ರಂದು ವಿಧಾನಸೌಧದ ವೆಸ್ಟ್ ಗೇಟ್ ಅಲ್ಲಿ ಇದೇ ರೀತಿ 1 ಕೋಟಿ ಅಷ್ಟು ಹಣ ಸಿಗತ್ತೆ. ಆ ಸಂದರ್ಭದಲ್ಲಿ ಸಿದ್ಧಾರ್ಥ್ ಎಂಬ ವಕೀಲರೊಬ್ಬರನ್ನ ಆ ಕೂಡಲೇ ಕ್ಷಣದಲ್ಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಈ ಒಂದು ಹಣದ ವಿಚಾರವಾಗಿ ಯಾಕೆ ಪೊಲೀಸರು ಮೀನಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು. ನಿಜವಾಗ್ಲೂ ಪೊಲೀಸರಿಗೆ ಸರ್ಕಾರದಿಂದ ಒತ್ತಡಗಳೇನಾದ್ರೂ ಇದೆಯಾ ಅನ್ನುವಂತದ್ರ ಬಗ್ಗೆ ಇಲ್ಲಿ ಅನುಮಾನ ವ್ಯಕ್ತವಾಗ್ತದೆ. ಯಾಕಂದ್ರೆ ಸಚಿವರ ಒಬ್ಬರ ಹೆಸರು ಇಲ್ಲಿ ತಳಕು ಹಾಕಿಕೊಂಡಿರುವಂತಹ ಕಾರಣ, ಸಾಮಾನ್ಯವಾಗಿ ಸರ್ಕಾರದಿಂದ ಒತ್ತಡ ಇರೋ ಕಾರಣಕ್ಕಾಗಿ ಅವರನ್ನ ಬಿಟ್ಟು ಕಳಿಸಿರ್ಬಹುದು ಅನ್ನುವಂತ ಅನುಮಾನಕ್ಕೆ ಇಲ್ಲಿ ಎಡೆ ಮಾಡಿಕೊಡ್ತಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಸಿದ್ಧಾರ್ಥನ್ನು ಬಂಧಿಸಿದಂತ ಸಂದರ್ಭದಲ್ಲಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಅವರನ್ನೆಲ್ಲ ಕ್ರಮ ಜರುಗಿಸಿದ್ರು. ಆದ್ರೆ ನಿನ್ನೆ ರಾತ್ರಿ ಹಣದ ಮೂಲಗಳನ್ನ ತಿಳಿಯದೆ ಆತನನ್ನ ಬಿಟ್ಟು ಕಳಿಸಿರುವುದು ಸಾಕಷ್ಟು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ನಮ್ಮ ಪವಿತ್ರ ವಿಧಾನಸೌಧ ಡೀಲ್ ಸೌಧ ಆಗ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆ ಅಂತಂದ್ರೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಿನ್ನೆ ಟೈಪಿಸ್ಟ್ ಹತ್ರ 25 ಲಕ್ಷ ರೂಪಾಯಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಏನು ಪ್ರಶ್ನೆಗಳು? ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ಗಮನಾರ್ಹವಾದಂತಹ ಒಂದು ವಿಚಾರ. ಸೊ ಏನು ಪ್ರಶ್ನೆಗಳು ಅಂತಕ್ಕಂಥದ್ದನ್ನ ನೋಡೋಣ ನಾವೀಗ. ಮೊದಲನೇದಾಗಿ ಮೊದಲ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು, HDK ಹೇಳಿದಂತೆ ವಿಧಾನಸೌಧ ಡೀಲ್ ಸೌಧ ಆಗಿದೆಯಾ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಹೊಸದರಲ್ಲಿ ಹೇಳಿದ್ರು, ಇಲ್ಲಿ ತನಕ ವಿಧಾನಸೌಧದಲ್ಲಿ ಬರೀ ಬ್ರೋಕರ್ಗಳೇ ತುಂಬಿಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈಗಲೂ ಕೂಡ ಅದು ಡೀಲ್ ಸೌಧಾನೇ ಆಗಿದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ನಂಬರ್ 2, ಬ್ರೋಕರ್ಗಳ ಅಡ್ಡವಾಯ್ತಾ ವಿಧಾನಸೌಧ? ಕೆಲಸಗಳನ್ನು ಮಾಡಿಸ್ಕೊಡೋದಕ್ಕೆ ಗುತ್ತಿಗೆದಾರರು ಮತ್ತು ಸಚಿವರ ನಡುವೆ ಓಡಾಡೋದಕ್ಕೆ ಈ ಬ್ರೋಕರ್ಗಳು ಹೆಚ್ಚಾಗಿದ್ದಾರಾ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಇನ್ನು ಟೈಪಿಸ್ಟ್ ಮೋಹನ್ ಕೈಯಲ್ಲಿ 25.76 ಅಂದರೆ 25,76,000 ರೂಪಾಯಿ ಸಿಕ್ಕಿದ್ದು ಹೇಗೆ? ಯಾಕೆಂದರೆ ವಿಧಾನಸೌಧಕ್ಕೆ ಬರಬೇಕಾದ್ರೆ ಮತ್ತು ಹೋಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ತಪಾಸಣೆಯನ್ನು ಮಾಡ್ತಾರೆ. ಆದರೆ ಟೈಪಿಸ್ಟ್ ಮೋಹನ್ ಕೈಗೆ ಹೆಂಗೋಯ್ತು 25 ಲಕ್ಷ ರೂಪಾಯಿ ಒಳಗಡೆಗೆ ಅಂತ ಅಂದ್ಬಿಟ್ಟು. ಇನ್ನು ಮೋಹನ್ಗೆ ಈ ಹಣ ಕೊಟ್ಟ ಆ ಗುತ್ತಿಗೆದಾರ ಯಾರು? ಆತನೇ ಬಾಯ್ಬಿಟ್ಟಿರುವಂತೆ 3 ಗುತ್ತಿಗೆದಾರರಿಂದ ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅನ್ನೋದಾದರೆ ಆ ಗುತ್ತಿಗೆದಾರ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಅಷ್ಟೊಂದು ಭದ್ರತೆ ಇದ್ರೂ ಕೂಡ ಯಾಕೆ ಪರಿಶೀಲನೆಯನ್ನ ಮಾಡಲಿಲ್ಲ? ಈಗ ಬ್ರೋಕರ್ಗಳು ಮೋಹನ್ಗೆ ದುಡ್ಡು ತಂದು ಕೊಟ್ಟಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಬ್ರೋಕರ್ ವಿಧಾನಸೌಧದ ಒಳಗೆ ಬರಬೇಕಾದ್ರೆ ಅಷ್ಟೊಂದು ದುಡ್ಡು ಇಟ್ಕೊಂಡು ಬಂದ್ರಲ್ಲ, ಯಾಕೆ ತಪಾಸಣೆ ಮಾಡಲಿಲ್ಲ? ಇನ್ನು ಮುಂದಿನ ಪ್ರಶ್ನೆ, ಸಚಿವರಿಗೆ ಗೊತ್ತಿಲ್ಲದೆ ಈ ದುಡ್ಡು ಸಚಿವರ ಕಚೇರಿಗೆ ಬಂದ್ಬಿಡ್ತಾ? ಅವ್ರು ಹೇಳ್ತಾ ಇದ್ರು, ಪುಟ್ಟರಂಗ ಶೆಟ್ಟಿ ಅವರು ಬೆಳಿಗ್ಗೆ ಮಾತನಾಡ್ತಾ ಇದ್ರು, ನನಗೇನು ಗೊತ್ತಿಲ್ಲ, ನಾನು ಆ ಮೋಹನ್ ಮುಖನೇ ನೋಡಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅವನನ್ನು ಕೆಲಸದಿಂದ ತೆಗೆದಾಕಿ 3-4 ದಿನ ಆಯಿತು ಅಂತಾರೆ. ಹಾಗಾದರೆ ಸಚಿವರ ಕಚೇರಿ ಒಳಗಡೆ ಇವನು ಯಾಕಿದ್ದ? ಸೊ ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥ ಪ್ರಶ್ನೆ, ಇವೆಲ್ಲ ಕೂಡ ಉದ್ಭವ ಆಗ್ತಾ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆಲ್ಲ ಉತ್ತರವನ್ನು ಸಂಬಂಧಪಟ್ಟವ್ರು ಕೊಡಬೇಕು. ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದಾದರೆ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂದರೆ ಕೆಲವೊಂದು ಅನುಮಾನಗಳಿದೆ. ಮೊದಲನೇ ಅನುಮಾನ, ಸಚಿವರ ವಿರುದ್ಧ ಸಿಬ್ಬಂದಿಗಳೇ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರಾ? ಸಚಿವರಿಗೆ ಹಣದ ವ್ಯವಹಾರವೆಲ್ಲ ಗೊತ್ತಿದೆಯಾ ಗೊತ್ತಿಲ್ವಾ ಅಂತಕ್ಕಂಥದ್ದು ಪ್ರಶ್ನೆ.
ಮೂರನೇ ಅನುಮಾನ, ಅಮಾನತುಗೊಂಡ ಇಬ್ಬರು ಪಿ ಎಗಳು ಸೇಡ್ ತೀರಿಸ್ಕೊಂಡ್ರ. ಇಬ್ಬರು ಪಿ ಎಗಳನ್ನು ಅಮಾನತು ಮಾಡಿದ್ರು ಪುಟ್ಟರಂಗ ಶೆಟ್ಟಿ ಅವರು, ಅವರೇನಾದರೂ ಸೇಡ್ ತೀರಿಸ್ಕೊಂಡ್ರ? ಪಿ ಎ ಹುದ್ದೆಯಿಂದ ಕಿತ್ತಾಕಿದ್ದಕ್ಕೆ ಈ ರೀತಿ ಮಾಡಿದ್ರ? ಪಿ ಎ ಹುದ್ದೆಯಿಂದ ನಾನು ತೆಗೆದಿದ್ದೆ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು, ಹಾಗಾಗಿ ಆ ತೆಗೆದಿದ್ದಕ್ಕೆ ಸೇಡ್ ತೀರಿಸ್ಕೊಂಡ್ರ? ಸಚಿವರಿಗೆ ಹಾಗಾದರೆ ತಮ್ಮ ಇಲಾಖೆ ಮೇಲೆ, ತಮ್ಮ ಕಚೇರಿಯ ಮೇಲೆಯೇ ಹಿಡಿತ ಇಲ್ವಾ? ಯಾರು ಬೇಕಾದರೂ ಇವ್ರ ಕಚೇರಿಗೆ ಬರ್ಬೋದು, ಹೋಗ್ಬೋದು, ಎಷ್ಟಾದ್ರೂ ದುಡ್ಡು ತರ್ಬೋದು, ಎಷ್ಟಾದರೂ ದುಡ್ಡು ಎತ್ಕೊಂಡು ಹೋಗ್ಬೋದು. ಹಾಗಾದರೆ ಪುಟ್ಟರಂಗ ಶೆಟ್ಟರು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ.